ಹೆಲ್ಮೆಟ್ ಹಾಕುವುದರಿಂದ ಕೂದಲು ಉದುರುತ್ತಾ? ಎಲ್ಲರಿಗೂ ಪಡು ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ. ದ್ವಿಚಕ್ರ ವಾಹನದಲ್ಲಿ ಓಡಾಡುತ್ತಿರುವವರು ಹೆಲ್ಮೆಟ್ ಕಡ್ಡಾಯ. ಆದರೆ ಹೆಲ್ಮೆಟ್ ಹಾಕುವುದರಿಂದ ಕೂದಲು ಉದುರುತ್ತಾ? ಹೆಲ್ಮೆಟ್ನಿಂದ ಕೂದಲು ಆರೋಗ್ಯ ಹಾಳಾಗುತ್ತಾ? ಇದಕ್ಕೆ ತಜ್ಞರು ಏನು ಹೇಳುತ್ತಾರೆ? ಭಾರತದಲ್ಲಿ ಟೂ ವೀಲರ್ ಹೋಗುವಾಗ ಹೆಲ್ಮೆಟ್ ಹಾಕೋದು ಕಡ್ಡಾಯ. ಆದರೆ ಹೆಲ್ಮೆಟ್ ಹಾಕೋದರಿಂದ ಕೂದಲು ಉದುರೋ ಸಮಸ್ಯೆ ಬರುತ್ತೆ ಅಂತ ಕೆಲವರು ಹೆಲ್ಮೆಟ್ ಹಾಕೋದನ್ನು ತಪ್ಪಿಸುತ್ತಾರೆ. ಹೆಲ್ಮೆಟ್ ಕೂದಲು ಉದುರೋಕೆ ಕಾರಣ ಆಗುತ್ತಾ? ಈ ಮಾತಲ್ಲಿ ಎಷ್ಟೆಲ್ಲ ಮಟ್ಟಿಗೆ ನಿಜಾಂಶ ಇದೆ ಅಂತ ನೋಡೋಣ. ಇದರ ಬಗ್ಗೆ ತಜ್ಞರು ಏನು ಹೇಳುತ್ತಾರೆ ನೋಡೋಣ. ಈಗಾಗಲೇ ಕೂದಲು ಉದುರೋ ಸಮಸ್ಯೆ ಎದುರಿಸುತ್ತಿದ್ದವರಿಗೆ, ಉದಾಹರಣೆಗೆ ಅಸ್ತಮಾದಿಂದ ಬಳಲುತ್ತಿದ್ದರೆ ಅಥವಾ ಧೂಮಪಾನ ಮಾಡೋದರಾಗಿದ್ದರೆ ಹೆಲ್ಮೆಟ್ ಕೂದಲು ಉದುರೋಕ್ಕೆ ಕಾರಣ ಆಗಬಹುದು ಅಂತ ತಜ್ಞರು ಹೇಳುತ್ತಾರೆ. ಆದರೆ ಕೂದಲು ಉದುರೋಕ್ಕೆ ಇದು ಒಂದು ಕಾರಣ ಅಲ್ಲ. ಗಂಡಸರ ಕೂದಲು ಉದುರೋಕ್ಕೆ ಮುಖ್ಯ ಕಾರಣ DHT. ಸಾಮಾನ್ಯವಾಗಿ ಕೂದಲು ಉದುರೋದು ಅಂದರೆ ಮುಖ್ಯವಾಗಿ ಪಕ್ಕದ ಭಾಗದಲ್ಲಿ ಮತ್ತು ಹಣೆಗೆ ಭಾಗದಲ್ಲಿ ಕೂದಲು ಕಡಿಮೆ ಆಗೋದು. ಹೆಂಗಸರಿಗೆ ಊಟದಲ್ಲಿ ಕೊರತೆ, ಹಾರ್ಮೋನ್ ಏರುಪೇರು, ಹೈಪರ್ ಅಥವಾ ಹೈಪೋ ಥೈರಾಯ್ಡ್ ಮುಖ್ಯ ಕಾರಣ ಆಗಿರಬಹುದು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದೆ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.